ಸೇ ಹಾಯ್. ನೋಡಿ ಸಪ್ಪೆ ತಗೊಂಡಿದ್ದೀನಿ. ಸಾಕಿತ್ತು ದಸರಾಗೆ ಮಳೆ ಬಂದು ಈ ರೇಂಜಿಗೆ ಆಗೋಗಿದೆ. ನಾವು ಹೋಗೋಷ್ಟೊತ್ತಿಗೆ ತುಂಬ ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ವೈಷ್ಣವಿ ಶೆಟ್ಟಿ ಯೂಟ್ಯೂಬ್ ಚಾನಲ್. ಈ ವ್ಲಾಗ್ ಆಲ್ಮೋಸ್ಟ್ 3 ಡೇಸ್ ವ್ಲಾಗ್ ಆಗಿರುತ್ತೆ. ಆ್ಯಂಡ್ ಇಲ್ಲಿ ನಾವು ದೋಸೆ ಮತ್ತು ಸಾಗು ಮಾಡಿದ್ವಿ. ಆ ವ್ಲಾಗ್ ಆಲ್ರೆಡಿ ನಾನು ಶಾರ್ಟ್ಸಲ್ಲಿ ಹಾಕಿದ್ದೀನಿ. ಸಾಗು ರೆಸಿಪಿ ಬಂದುಬಿಟ್ಟು ಹೋಗಿ ನೋಡಿ, ಚೆಕ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಟ್ರೈ ಕೂಡ ಮಾಡ್ಕೊಳ್ಳಿ. ಬೆಳಗ್ಗೆ ಎಲ್ಲ ಕೆಲಸ ಮುಗಿಸಿ ಸ್ವಲ್ಪ ಹಬ್ಬದ ಕ್ಲೀನಿಂಗ್ ಇತ್ತು, ಅದನ್ನು ಮುಗಿಸ್ಕೊಂಡು GT ಮಾಲ್ಗೆ ಹೋದ್ವಿ. ಹಾಗೆ ಸ್ವಲ್ಪ ಹಬ್ಬಕ್ಕೆ ಶಾಪಿಂಗ್ ಮತ್ತು ಮನೆಗೆ ಬೇಕಾಗಿರೋದು ಒಂದು ಸ್ವಲ್ಪ ಸಾಮಾನು ತೊಗೊಳ್ಳೋಣ ಅಂತ ಅಂದ್ಬಿಟ್ಟು ಡಿಮಾರ್ಟ್ಗೆ ಹೋದ್ವಿ. ಚಿನಿ ಹಾಯ್. ಸೇ ಹಾಯ್. ನೋಡಿ ಸಪ್ಪೆ ತಗೊಂಡಿದ್ದೀನಿ. ಸಪ್ಪೆ ತಗೊಂಡಿದ್ದೀನಿ ನಾನು. ಸಪ್ಪೆ ತಗೊಂಡಿದ್ದೀನಿ. ಥ್ಯಾಂಕ್ ಯು ಹೇಳಲ್ವಾ? ಥ್ಯಾಂಕ್ ಯು. ವೆಲ್ಕಮ್. ಆ್ಯಕ್ಚುಲಿ ಶಾಪಿಂಗಿಗೆ ನಾನು, ನಮ್ಮಮ್ಮ, ನಮ್ಮ ಅಕ್ಕನ ಮಗಳು ಹೋಗಿದ್ವಿ. ಸೊ ನಮ್ಮ ಅಕ್ಕನ ಮಗಳು ಇಶಾನ್ವಿ ಅಂತ ಬೇರೆ ವ್ಲಾಗಲ್ಲೂ ನೋಡಿರ್ತೀರ. ಸೊ ಅವಳ ಶಾಪಿಂಗ್ ಚೆನ್ನಾಗೇ ಇತ್ತು. ಬಿಕಾಸ್ ಚಪ್ಪಲಿ, ಚಾಕ್ಲೇಟ್ಸು, ಟೆಡಿ ಅದು ಇದು ಚೆನ್ನಾಗಿ ತೊಗೊಂಡ್ಲವಳು. ಅದಾದಮೇಲೆ ಇಲ್ಲಿ ಡಿಮಾರ್ಟಲ್ಲಿ ಆ್ಯಕ್ಚುಲಿ ಅಷ್ಟು ರಶ್ ಇರಲಿಲ್ಲ. ಬಿಕಾಸ್ ನಾವು ಹೋಗಿದ್ದು ವೀಕ್ ಡೇಸ್ ಆಗಿರೋದ್ರಿಂದ ಬಿಲ್ಲಿಂಗ್ ಕೂಡ ಈಸಿ ಆಯಿತು ನಮಗೆ, ಜನ ಇಲ್ಲದೆ ಇರೋದ್ರಿಂದ. ಸೊ ಇದನ್ನೆಲ್ಲ ಮುಗಿಸ್ಕೊಂಡು ನಾವು ಮನೆಗೆ ಹೋಗುವಾಗ ಇಲ್ಲಿ ಪೈಪ್ಲೈನ್ ರೋಡ್ ಹತ್ರ ಹೆವಿ ಟ್ರಾಫಿಕ್ ಆಗೋಗ್ಬಿಟ್ಟಿತ್ತು. ಐ ಡೋಂಟ್ ನೋ ಏನಕ್ಕೆ ಆ ಬ್ಲಾಕ್ ಆಗಿತ್ತು ಅಂತ ಅಂದ್ಬಿಟ್ಟು ಆ ಕ್ಲಿಪ್ಪಿಂಗ್ಸ್ ಕೂಡ ಆ್ಯಡ್ ಮಾಡ್ತೀನಿ. ಅದರಿಂದ ಸ್ವಲ್ಪ ಲೇಟ್ ಆಯಿತು ನಮ್ಗೆ ಮನೆಗೆ ಹೋಗೋಕ್ಕೆ. ಆಲ್ಮೋಸ್ಟ್ 8 o'clock ಆಯಿತು ಮನೆಗೆ ಹೋಗೋಕ್ಕೆ. ನಾವಿಲ್ಲಿ 7 ಬಿಟ್ರು. ಆ್ಯಂಡ್ GT ಮಾಲಲ್ಲಿ ಲೈಟಿಂಗ್ಸ್ ಕೂಡ ಹಾಕಿದ್ರು, ಅದ್ರ ಕ್ಲಿಪ್ಪಿಂಗ್ ಕೂಡ ಆ್ಯಡ್ ಮಾಡ್ತೀನಿ. ಹಾಕಿದ್ರು ದಸರಾಗೆ. ನೆಕ್ಸ್ಟ್ ಡೇ ಆಯುಧ ಪೂಜೆ ಆಗಿತ್ತು. ಮನೇಲಿ ಸಿಂಪಲಾಗಿ ಆಯುಧ ಪೂಜೆ ಮಾಡಿದ್ವಿ. ಅಮ್ಮಂದು ಹೊಸ ಟೈಲರಿಂಗ್ ಮಿಷಿನ್ ಕೂಡ ಇಟ್ಟು, ಹಾಗೆ ನಮ್ಮ ಮನೇಲಿ ಅಷ್ಟು ಜೋರಾಗಿ ಮಾಡಿಲ್ಲ ಆಯುಧ ಪೂಜೆ, ಸಿಂಪಲಾಗೆ ಮಾಡ್ಕೊಂಡಿದ್ದೀವಿ. ಅಮ್ಮ ಸಿಂಪಲ್ ಆಲ್ಟ್ರೇಷನ್ ಮಾಡ್ತಾರೆ ಇವಾಗ. ಮೊದಲು ಅಮ್ಮ ಜಿಗ್ಜಾಗು ಫಾಲೋ ಎಲ್ಲ ಮಾಡ್ತಿದ್ರು. ಬಟ್ ಈ ನಡುವೆ ಅಮ್ಮಂಗೂ ಟೈಮ್ ಆಗೋಲ್ಲ ಇಶಾನ್ವಿನ ನೋಡ್ಕೊಳ್ಳೋದ್ರಿಂದ. ಸೊ ಅದರಿಂದ ಬರೀ ಮನೆಯವ್ರದ್ದು ಆಲ್ಟ್ರೇಷನ್ ಸ್ಟಫ್ಸ್ ಮಾಡ್ತಾರಷ್ಟೇ. ಸೊ ಈಗ ಟೆಂಪಲ್ ಒಳಗೆ ಬಂದ್ವಿ. ಟೈಮ್ ಬಂದ್ಬಿಟ್ಟು 4 ಗಂಟೆ. ನನ್ನ ವಾಯ್ಸ್ ಕೇಳ್ತಿದೆಯಲ್ಲೋ ಗೊತ್ತಿಲ್ಲ. ಬಟ್ ಇವತ್ತು ವಿಜಯದಶಮಿ ಆಗಿರೋದ್ರಿಂದ ಅದನ್ನು ಒಂದು ದೇವಸ್ಥಾನಕ್ಕೆ ಹೋಗೋಣ ಅಂತ ಬಂದಿದ್ದು. ಸೊ ಇಲ್ಲೇ RR ನಗರ ಹತ್ರ ರಾಜರಾಜೇಶ್ವರಿ ದೇವಸ್ಥಾನಕ್ಕೆ ಬಂದಿದ್ದೀವಿ. ನಮ್ಮ ಕಸಿನು ಮತ್ತು ನಮ್ಮ ಚಿಕ್ಕಮ್ಮ ಚಿಕ್ಕಪ್ಪ ಎಲ್ಲ ಬರಬೇಕು. ಅವ್ರಿಗೋಸ್ಕರ ವೆಯ್ಟ್ ಮಾಡ್ತಾ ಇದ್ವಿ. ನಮ್ಮ ಅಣ್ಣ ಬರಬೇಕಿತ್ತು, ಅದಕ್ಕೋಸ್ಕರ ವೆಯ್ಟ್ ಮಾಡ್ತಾಯಿದ್ವಿ. ನಮ್ಮ ಆಂಟಿ, ನಮ್ಮ ಅಜ್ಜಿ, ನಮ್ಮ ಚಿಕ್ಕಪ್ಪ, ನಚಿಕೇತು, ಪರಿಣಿತ ಅವರೆಲ್ಲರೂ ಬಂದಿದ್ದರು. ನಮ್ಮ ಅಣ್ಣ ಒಬ್ಬರು ಬರಬೇಕಾಗಿತ್ತು ಟೆಂಪಲ್ಗೆ. ಸೊ ವೆಯ್ಟ್ ಮಾಡ್ತಾಯಿದ್ವಿ. ಹಾಗೆ ನಮ್ಮ ಅಣ್ಣನೂ ಬಂದರು. ಆಗಲೇ ಹೇಳ್ದಂಗೆ ರಶ್ ಏನು ಅಷ್ಟೊಂದು ಇರಲಿಲ್ಲ. ಸೊ ದರ್ಶನ ಕೂಡ ಚೆನ್ನಾಗೇ ಆಯಿತು. ಚಿನ್ನದ ಕವಚದ ಅಲಂಕಾರ ಮಾಡಿದರು, ತುಂಬ ಚೆನ್ನಾಗಿತ್ತು ಅಲಂಕಾರ. ಈ ವಿಡಿಯೋಲಿ ಆದಷ್ಟು ಝೂಮ್ ಮಾಡೋಕ್ಕೆ ಟ್ರೈ ಮಾಡಿದ್ದೀನಿ. ದೇವ್ರು ಕಾಣಿಸುತ್ತೆ, ಇಲ್ಲಿ ನೋಡ್ತಿರ್ಬೋದು ನೀವೇ. ಆಮೇಲೆ ಅಲ್ಲೇ ಹತ್ರದಲ್ಲಿ ರಾಯರ ಮಠ ಕೂಡ ಇತ್ತು RR ನಗರಲ್ಲಿ, ತುಂಬ ಚೆನ್ನಾಗಿತ್ತು. ಅಲ್ಲಿ ಕೂಡ ಹೋಗಿ ದರ್ಶನ ಮಾಡ್ಕೊಂಬಂದ್ವಿ. ಅಲ್ಲಿ ಬಂದಿರೋರಿಗೆಲ್ಲ ಬನ್ನಿ ಮತ್ತು ಮಂತ್ರಾಕ್ಷತೆ ಕೊಟ್ಟರು. ತುಂಬ ಚೆನ್ನಾಗಿ ರಾಯರ ದರ್ಶನ ಕೂಡ ಆಯಿತು ನಮಗೆ. ಅಲ್ಲಿ ಹಂಗೆ ಗುರುಗಳು ಬಂದಿದ್ದರು ಒಬ್ಬರು, ನೀವು ಇನ್ಸ್ಟಾಗ್ರಾಮಲ್ಲೆಲ್ಲ ನೋಡಿರ್ಬೋದು, ಇವರು ಬಂದಿದ್ದರು. ಸೊ ಅಲ್ಲಿ ಹೋದಾಗಲೂ ಅಲ್ಲೂ ಮಂತ್ರಾಕ್ಷತೆ ಬನ್ನಿ ಮತ್ತು ಎಲ್ರಿಗೂ 5 rupees ಕಾಯಿನ್ ಏನೋ ಕೊಟ್ಟರು. ತುಂಬ ಚೆನ್ನಾಗಿತ್ತು. ಬಟ್ ನಾವು ಆಚೆ ಬರೋಷ್ಟೊತ್ತಿಗೆ ಜೋರು ಮಳೆಯಿಂದ ರೋಡೆಲ್ಲ ನೀರು ತುಂಬ್ಕೊಂಬಿಟ್ಟಿತ್ತು. ಆ ಕ್ಲಿಪ್ಪಿಂಗ್ಸ್ ಕೂಡ ಆ್ಯಡ್ ಮಾಡ್ತೀನಿ ಇಲ್ಲಿ ನಿಮಗೆ. ಮಳೆ ಬಂದು ಈ ರೇಂಜಿಗೆ ಆಗೋಗಿದೆ. ನಾವು ಹೋಗೋಷ್ಟೊತ್ತಿಗೆ ತುಂಬ ನೀರು ತುಂಬ್ಕೊಂಡ್ಬಿಡಿದೆ ನೋಡಿ.
ಇಲ್ಲಿ ಹಳ್ಳ ಇರಂಗೈತೆ. ಹಳ್ಳ ಇರಂಗಿದೆ ಅಲ್ಲಿ. ರೋಡ್ ಕೂಡ ಕಾಣಿಸ್ತಾ ಇಲ್ಲ. ಸೊ ನೀರು ಪೂರ್ತಿ ತುಂಬಿಕೊಂಡು ಹೆಂಗಾಗೋಗಿದೆ ನೋಡಿ. ನೋ ಡ್ರೈನೇಜ್ ಮೇಂಟೈನ್. ಹೋಗ್ತಾ ಇದೆ ಚೇರ್ ಅದಾಗದೇ ಹಿಂದೆ ಹೋಗ್ತಾ ಇದೆ. ಅಮ್ಮ ಚೇರ್ ನೋಡ. ಅಲ್ಲಿ ಅಲ್ಲಿ ಅಲ್ಲೋಗೋಣ ಬನ್ನಿ ಆಂಟಿ. ಅಲ್ಲಿ ಗಾಡಿ ಎಲ್ಲ ಆ ಕಡೆ ಅಲ್ಲ. ಓ ಯಪ್ಪ ನೋಡಿ ಫ್ರೆಂಡ್ಸ್, ಯಪ್ಪ ಹೋಗಿದೆ. ಓ ಕೊಚ್ಚೆ ನೀರೇ ಅನ್ಸುತ್ತೆ. ವಾಸನೆ ಬರ್ತಿರೋದು ಗೊತ್ತಾಯ್ತಿಲ್ವಾ ನಿಮ್ಗೆ? ಕೊಚ್ಚೆ ನೀರು ಅಂತಿದೆಯಲ್ಲ. ಒಂದು ನಿಮಿಷ ದಾಟಬೇಕು. ನೀರು ನೋಡ್ಬೋದು ಯಾವ ಲೆವೆಲಿಗೆ ಬಂದಿದೆ ಅಂತ. ಈಗ ಬಂದ್ಬಿಡ್ತು. ಹಳ್ಳ 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 ಹಳ್ಳ. ಆ್ಯಕ್ಚುಲಿ ಅಲ್ಲಿ ಮಳೆ ನೀರಲ್ಲಿ ಚಪ್ಪಲಿನೇ ಕೊಚ್ಕೊಂಡು ಹೊಟ್ಟೋಯ್ತು. ಚಪ್ಪಲಿ ಇಲ್ಲದೇ ಇವಾಗ ರೆಸ್ಟೋರೆಂಟ್ಗೆ ಹೋಗ್ತಾ ಇದ್ದೀವಿ. ದೆನ್ ನೆಕ್ಸ್ಟ್ ಡೇ ಕಾಂತಾರ ಮೂವಿಗೆ ಟಿಕೆಟ್ ಬುಕ್ ಮಾಡಿದ್ವಿ. ಸೊ ಮನೆಯವರೆಲ್ಲ ಆಲ್ಮೋಸ್ಟ್ 13 ಮೆಂಬರ್ಸ್ ಟಿಕೆಟ್ ಬುಕ್ ಮಾಡಿದ್ವಿ. ಸೊ ಫಿಲಮ್ ಮಾತ್ರ ಮೈಂಡ್ ಬ್ಲೋಯಿಂಗ್, ತುಂಬ ಚೆನ್ನಾಗಿತ್ತು ಮೂವಿ ಆ್ಯಂಡ್ ಮಸ್ಟ್ ವಾಚ್ ಅಂತ ಹೇಳ್ತೀನಿ. ಎಷ್ಟು ಹೇಳಿದ್ರು ಕಮ್ಮಿನೇ. ಬಿಕಾಸ್ ಕನ್ನಡದಲ್ಲಿ ಅಷ್ಟು ಒಳ್ಳೆ ಮೂವಿ ಬಂದಿದೆ ಅಂತ ಅಂದರೆ ಇಟ್ಸ್ ಅ ಪ್ರೈಡ್ ಅಂತಲೇ ಅನ್ಕೋಬೇಕು. ಇಟ್ಸ್ ಅ ಮೈಂಡ್ ಬ್ಲೋಯಿಂಗ್ ಮೂವಿ, ಮಸ್ಟ್ ವಾಚ್. ಯಾರ್ಯಾರು ನೋಡಿಲ್ಲ ಫಸ್ಟ್ ಹೋಗಿ ನೋಡಿ ಮೂವಿನ. ಹಾಗೆ ಫಿಲಮ್ ಮುಗಿಸ್ಕೊಂಡು ಫ್ಯಾಮಿಲಿಯವರೆಲ್ಲರೂ ಡಿನ್ನರ್ಗೆ ಹೋಗಿದ್ವಿ. ಅಲ್ಲೇ ನಿಯರ್ ಬೈ ರೆಸ್ಟೋರೆಂಟು. ತುಂಬ ಚೆನ್ನಾಗಿತ್ತು ಡೇ ಆ್ಯಕ್ಚುಲಿ. ಇದಾಗಿತ್ತು 3 days ವ್ಲಾಗ್. ಈ ಒಂದು ವ್ಲಾಗ್ ನಿಮಗೆಲ್ಲ ಇಷ್ಟ ಆಗಿದೆ ಅನ್ಕೋತೀನಿ. ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ.